Hello students, for second PC mathematics we have to discuss chapter wise MCQ questions. ಈಗ ನಾನು 3Dನಲ್ಲಿ ಬರ್ತಕ್ಕಂಥ MCQ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ಪ್ರತಿಯೊಂದು ಚಾಪ್ಟ್ರಲ್ಲಿ ಬರ್ತಕ್ಕಂಥ MCQ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಗಿದೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆಗಿದೆ, ಮೆಟ್ರಿಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಆಗಿದೆ, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಲ್ ಆಗಿದೆ, ಡಿಫ್ರೆನ್ಷಿಯೇಷನ್ ಆಗಿದೆ, ಅಪ್ಲಿಕೇಶನ್ಸ್ ಆಫ್ ದಿ ಡೆರಿವೇಟಿವ್ ಆಗಿದೆ, ಈ ಡೆಫಿನೆಟ್ ಇಂಟೆಗ್ರಲ್ಸ್ ಆಗಿದೆ, ಇಂಡೆಫಿನೆಟ್ ಆಗಿದೆ. ಈಗ ವೆಕ್ಟರ್ಸು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೇನೆ. 3Dನಲ್ಲಿ ಬರ್ತಕ್ಕಂಥ MCQ ಡಿಸ್ಕಷನ್ ಮಾಡ್ತಾಯಿದ್ದೇನೆ. ದಯವಿಟ್ಟು ಮ್ಯಾಥಮೆಟಿಕ್ಸಲ್ಲಿ ಔಟ್ ತೆಗೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಅಟ್ ದ ಸೇಮ್ ಟೈಮ್ ಮ್ಯಾಥಮೆಟಿಕ್ಸನ್ನು ಡೀಪ್ ಆ್ಯಂಡ್ ಡೆಪ್ತಾಗಿ ನೀವು ಡಿಸ್ಕಷನ್ ಮಾಡಿದಾಗ ಹೈಯರ್ ಎಜುಕೇಷನ್ಸ್ ವೆದರ್ BEಗೆ ಹೋದರೆ ಮ್ಯಾಥಮೆಟಿಕ್ಸ್ ಇಸ್ ಕಂಪಲ್ಸರಿ, BScಗೆ ಹೋದರೂ ಮ್ಯಾಥಮೆಟಿಕ್ಸ್ ಕಂಪಲ್ಸರಿ. ನೀವು ವರ್ಕೌಟ್ ಮಾಡೋದ್ರಿಂದ ಲಾಸ್ ಏನಾಗೋದಿಲ್ಲ, ಹೈಯರ್ ಎಜುಕೇಷನ್ಸ್ಗೆ ಹೆಲ್ಪ್ ಆಗುತ್ತೆ. ಫಸ್ಟು ನೀವು GH ಮ್ಯಾಥ್ಸ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ನೋಟಿಫಿಕೇಷನ್ಸು ನಿನ್ನ ಮೊಬೈಲಿಗೆ ಬರುತ್ತೆ. ಸುಮ್ಮನೆ ವಿಡಿಯೋ ನೋಡೋದ್ರಿಂದ ನಿಮಗೇನು ಪ್ರಯೋಜನ ಆಗೋಲ್ಲ. ಆ ವಿಡಿಯೋಗಳನ್ನು ನೋಡಿ, ಫುಲ್ ವಿಡಿಯೋ ನೋಡಿ, ಕಂಪ್ಲೀಟ್ ವಿಡಿಯೋ ನೋಡಿ, ವರ್ಕೌಟ್ ಮಾಡಿ. ಅಟ್ಲೀಸ್ಟ್ ನಾನು ಕಳಿಸ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ ನೋಡಿ. ಸಪೋಸ್ ಈ ಕ್ವಶನ್ ಇದೆಯಲ್ಲ, ಈ ಕ್ವಶನ್ ಓದಿ ಒಂದು 5 ಟೈಮ್ಸ್ ಓದಿ. ಆನ್ಸರ್ ಏನು ಹೇಳ್ತೀನಿ ಆನ್ಸರ್ ಗಮನ ಕೊಡಿ. ಬೇರೆ ಆನ್ಸರ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ನೀವು ಕ್ವಶನ್ನು ಮತ್ತು ಆನ್ಸರ್ ಟಿಕ್ ಮಾಡ್ತೀನಲ್ಲ ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿ. ಈಗ ಅಬೌಟ್ 3D MCQ ಕ್ವಶನ್ಸ್. ಫಾರ್ ಎನಿ ಲೈನ್, ಇಫ್ ABC ಆರ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಲೈನ್, ದೆನ್ ನಂಬರ್ ಆಫ್ ಸೆಟ್ಸ್ ಆಫ್ ಡೈರೆಕ್ಷನ್ ರೇಷಿಯೋಸ್. ದ ನಂಬರ್ ಆಫ್ ಸೆಟ್ಸ್ ಆಫ್ ಡೈರೆಕ್ಷನ್ ರೇಷಿಯೋಸ್ ಅಂದಾಗ ಇನ್ಫೈನೈಟ್. ಯಾಕೆಂದರೆ ಒಂದು ವೆಕ್ಟ್ರನ್ನ ಬರೀರಿ ಅಂದರೆ ಕಾಂಪೊನೆಂಟ್ಸ್ ಏನು ಬೇಕಾದ್ರೂ ಬರಿಬೋದು. ಕಾಂಪೊನೆಂಟ್ಸ್ ರಿಯಲ್ ನಂಬರ್ ಏನು ಬೇಕಾದ್ರೂ ಬರಿಬೋದಾಗಿರೋದ್ರಿಂದ ಆನ್ಸರ್ ಇನ್ಫೈನೈಟ್ಲಿ ಮೆನಿ ಸೆಟ್ಸ್. ಓಕೆ, ಪರ್ಟಿಕ್ಯುಲರ್ ಕಾಂಪೊನೆಂಟ್ಸನ್ನು ನಾವು ಮೆನ್ಷನ್ ಮಾಡಿಲ್ಲ ಇಲ್ಲಿ. ಆಪ್ಷನ್ ಡಿ ಇಸ್ ದ ಆನ್ಸರ್. ಸೆಕೆಂಡ್ ಒನ್, ಲೆಟ್ ABC ಡೈರೆಕ್ಷನ್ ರೇಷಿಯೋಸ್ ಆ್ಯಂಡ್ LMN be the direction cosines of a line such that L/A is equal to M/B is equal to N/C is equal to K. Then K is equal to option A plus or minus 1 by root of A square plus B square plus C square. Option B plus or minus 1 by A square plus B square plus C square. Option C plus or minus A square plus B square plus C square. Option D plus or minus root of A square plus B square plus C square. ವರ್ಕೌಟ್ ಮಾಡ್ತೀನಿ ನೋಡಿ. ಗಿವನ್ L/A is equal to M/B is equal to N/C is equal to K. Given L/A is equal to M/B is equal to N/C is equal to K, then K is equal to what ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈಕ್ವೇಟ್ ಮಾಡ್ಕೊತಾನೆ. L/A is equal to K, it implies L is equal to AK, L is equal to AK. Similarly M is equal to BK. ಗೊತ್ತಾಗುತ್ತಲ್ಲ, ನಾನು ಈ ಥರ ಬರ್ಕೊಂಡಿದ್ದೀನಿ. ಅದೇ ಥರ M is equal to BK. ನೆಕ್ಸ್ಟ್ N is equal to CK. ಕಂಡೀಷನ್ ಇದೆ. ಡೈರೆಕ್ಷನ್ ಕೊಸೈನ್ಸ್ L, M, N ಆರ್ ಡೈರೆಕ್ಷನ್ ಕೊಸೈನ್ಸ್. ABC ಆರ್ ದಿ ಡೈರೆಕ್ಷನ್ ರೇಷಿಯೋಸ್. ಸಮ್ ಅಂಡ್ ಸ್ಕ್ವೇರ್ಸ್ ಆಫ್ ಡೈರೆಕ್ಷನ್ ಕೊಸೈನ್ಸ್. Sum and squares of direction cosines is always is equal to 1. Very important condition. Sum of the squares of the direction cosines is always 1. This is very important condition. Where L is equal to what? AK. M is equal to what? BK. N is equal to CK. Square ಇದೆ. A square K square plus B square K square plus C square K square is equal to 1. Out of 3 terms which is a common, K square is common. A square plus B square plus C square is equal to 1. K square is equal to what? 1 by A square plus B square plus C square. K is equal to what? Plus or minus root of ಬರುತ್ತೆ. root 1 ಅಂದರೆ 1 ಆಗುತ್ತೆ, divided by root of A square plus B square plus C square. ಅದಕ್ಕೆ K is equal to plus or minus 1 by root of A square plus B square plus C square. Out of 4 options, which is the answer? ಆಪ್ಷನ್ A is the answer. plus or minus 1 by root of A square plus B square. ಇದಕ್ಕೆ ರೂಟ್ ಇಲ್ಲ, ಹೊರಟೋಯ್ತು. ಇದು 1 by ಇಲ್ಲ, ಇದು 1 by ಇಲ್ಲ. ಆಪ್ಷನ್ A is the answer. ನೋಡಿ, ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕ್ವಶನ್ನು ಆನ್ಸರ್
ಈ ಕ್ವಶನ್ ಓದಿ ಆನ್ಸರ್ ಓದಿ, ಕ್ವಶನ್ನು ಆನ್ಸರ್ ಒಂದು 3 ಟೈಮ್ಸ್ 4 ಟೈಮ್ಸ್ ವಿಡಿಯೋ ಫುಲ್ ನೋಡಿ ಪ್ರಾಕ್ಟೀಸ್ ಆಗುತ್ತೆ, ಎಕ್ಸಾಮಿನೇಷನಲ್ಲಿ ಜ್ಞಾಪಕ ಬರುತ್ತೆ. ನಾವು ಥರ್ಡ್ ಒನ್ ಅದು ರಿಪೀಟ್ ಆಗಿದೆ, ವಿಡಿಯೋಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಫೋರ್ತ್ ಒನ್, ಇಫ್ ಎ ಲೈನ್ ಮೇಕ್ಸ್ ಅನ್ ಆ್ಯಂಗಲ್ ಆಲ್ಫಾ ಬೀಟಾ ಗಾಮಾ ವಿತ್ ದಿ ಪಾಸಿಟಿವ್ ಡೈರೆಕ್ಷನ್ ಆಫ್ ದಿ ಕೋಆರ್ಡಿನೇಟ್ ಆಕ್ಸಿಸ್, ದೆನ್ ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಗಾಮಾ ಈಸ್ ಈಕ್ವಲ್ ಟು ಆಪ್ಷನ್ ಎ 2, ಆಪ್ಷನ್ ಬಿ 1, ಆಪ್ಷನ್ ಸಿ 0, ಆಪ್ಷನ್ ಸಿ 0, ಆಪ್ಷನ್ ಡಿ -1. ಈಗ ತಾನು ಹೇಳಿದೆ ನಾನು, ಸಮ್ ಅಂಡ್ ಸ್ಕ್ವೇರ್ಸ್ ಆಫ್ ಡೈರೆಕ್ಷನ್ ಕೊಸೈನ್ಸ್ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಎಲ್ ಈಸ್ ಈಕ್ವಲ್ ಟು ವಾಟ್? ಕಾಸ್ ಆಲ್ಫಾ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಈಸ್ ಈಕ್ವಲ್ ಟು 1. ನಾವು ಎಲ್ ಈಸ್ ಈಕ್ವಲ್ ಟು ಕಾಸ್ ಆಲ್ಫಾ ಒರಿಜಿನಲ್ ಇರೋದು ಡೈರೆಕ್ಷನ್ ಕೊಸೈನ್ಸ್ ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು ಎಕ್ಸ್ ಬೈ ಆರ್, ಕಾಸ್ ಗಾಮಾ ಈಸ್ ಈಕ್ವಲ್ ಟು ವೈ ಬೈ ಆರ್, ಕಾಸ್ ಗಾಮಾ ಈಸ್ ಈಕ್ವಲ್ ಟು ಝಡ್ ಬೈ ಆರ್. ಈ ಕಾಸ್ ಆಲ್ಫಾ ಕಾಸ್ ಬೀಟಾ ಕಾಸ್ ಗಾಮಾನೇ ನಾವು ಡೈರೆಕ್ಷನ್ ಕೊಸೈನ್ಸ್ ಅಂತ ಕರೆಯೋದು. ಅದನ್ನು ನಾವು ಕಾಸ್ ಆಲ್ಫಾನ ಎಲ್ಲ ಅಂತ ಡಿನೋಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಡೈರೆಕ್ಷನ್ ಕೊಸೈನ್ಸ್ ಕಾಸ್ ಆಲ್ಫಾ ಕಾಸ್ ಬೀಟಾ ಕಾಸ್ ಗಾಮಾ ಇವು ಒರಿಜಿನಲ್ ಡೈರೆಕ್ಷನ್ ಕೊಸೈನ್ಸ್. ಕಾಸ್ ಆಲ್ಫಾನ ಎಲ್ ಅಂತ ಕರೆದಿದ್ದೀವಿ, ಕಾಸ್ ಬೀಟಾನ ಎಮ್ ಅಂತ ಕರೆದಿದ್ದೀವಿ, ಕಾಸ್ ಗಾಮಾನ ಎನ್ ಅಂತ ಕರೆದಿದ್ದೀವಿ ಅಷ್ಟೇ. ಅಲ್ಲಿ ಎಲ್ ಈಸ್ ಈಕ್ವಲ್ ಟು ಕಾಸ್ ಆಲ್ಫಾ ಸ್ಕ್ವೇರ್ ಇದೆ, ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಈಸ್ ಈಕ್ವಲ್ ಟು 1. We know that identity formula 1 minus sin square alpha 1 minus sin square beta plus 1 minus sin square gamma is equal to 1. 1 plus 1 plus 1 3. ರೈಟ್ ಸೈಡ್ಗೆ ಹೋದರೆ -3 ಆಗುತ್ತೆ. ಮೈನಸ್ sin square alpha ಮೈನಸ್ sin square beta ಮೈನಸ್ sin square gamma ಮೈನಸ್ ಕಾಮನ್ ತೆಗಿತಾನೆ. sin square alpha ಪ್ಲಸ್ sin square beta ಪ್ಲಸ್ sin square gamma is equal to 1 minus 3 ಅಂದರೆ -2 ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು ಹೌ ಮಚ್? 2. ಆಪ್ಷನ್ ಈಸ್ ಯಾವುದಿದೆ? ಆಪ್ಷನ್ ಎ 2. ಆಪ್ಷನ್ ಎ ಈಸ್ ದ ಆನ್ಸರ್. ಇಲ್ಲಿ 1 ಕೊಟ್ಟಿದ್ದಾರೆ, ಇಲ್ಲಿ 0 ಕೊಟ್ಟಿದ್ದಾರೆ, -1 ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್, ಇಫ್ ಎ ಲೈನ್ ಮೇಕ್ಸ್ ಅನ್ ಆ್ಯಂಗಲ್ ಆಲ್ಫಾ ಬೀಟಾ ಗಾಮಾ ವಿತ್ ದಿ ಪಾಸಿಟಿವ್ ಡೈರೆಕ್ಷನ್ ಆಫ್ ಕೋಆರ್ಡಿನೇಟ್ ಆಕ್ಸಿಸ್, ದೆನ್ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು ಹೌ ಮಚ್? ಡೈರೆಕ್ಟ್ ಕಂಡೀಷನ್ ಇಲ್ಲೇ ಇದೆಯಲ್ಲ, ಡೈರೆಕ್ಟ್ ಕಂಡೀಷನ್. ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು 1. ಡೈರೆಕ್ಟ್ ಕಂಡೀಷನ್. ಆಪ್ಷನ್ ಬಿ ಇಸ್ ದ ಆನ್ಸರ್. ಎ ಲೈನ್ ಮೇಕ್ಸ್ ಈಕ್ವಲ್ ಆ್ಯಂಗಲ್ ವಿತ್ ದಿ ಕೋಆರ್ಡಿನೇಟ್ ಆಕ್ಸಿಸ್, ದೆನ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ದಿ ಲೈನ್ಸ್ ಆರ್. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ನೋಡ್ಕೊಂಡಿದ್ದೀರಿ. ನಾವು ಮೇಕ್ಸ್ ಈಕ್ವಲ್ ಆ್ಯಂಗಲ್ಸ್ ಅಂದಾಗ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಆಲ್ಫಾ ಈಸ್ ಈಕ್ವಲ್ ಟು 1. ಈಕ್ವಲ್ ಆ್ಯಂಗಲ್ ಅಂದಾಗ ಆಲ್ಫಾ ಆಲ್ಫಾ ಆಲ್ಫಾ, ಬೀಟಾ ಬೀಟಾ ಬೀಟಾ, ಗಾಮಾ ಗಾಮಾ ಗಾಮಾ. ಅವಾಗೇನಾಯಿತು? 3 ಕಾಸ್ ಸ್ಕ್ವೇರ್ ಆಲ್ಫಾ ಈಸ್ ಈಕ್ವಲ್ ಟು 1, ಕಾಸ್ ಸ್ಕ್ವೇರ್ ಆಲ್ಫಾ ಈಸ್ ಈಕ್ವಲ್ ಟು 1/3, ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1/√3. ಅಲ್ಲಿಗೆ ಪ್ಲಸ್ ಆರ್ ಮೈನಸ್ 1/√3 ಕಾಸ್ ಆಲ್ಫಾ ಅಂದರೆ ಕಾಸ್ ಗಾಮಾ ಕಾಸ್ ಬೀಟಾ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1/√3, ಕಾಸ್ ಗಾಮಾ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1/√3. 4 ಆಪ್ಷನ್ಸಲ್ಲಿ ಯಾವುದಿದೆ ನೋಡೋಣ. ಇಲ್ಲಿ ಪ್ಲಸ್ ಆರ್ ಮೈನಸ್ 1 ಅಂತ ಇದೆ, ರಾಂಗ್ ಆಯಿತು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಪ್ಲಸ್ ಆರ್ ಮೈನಸ್ ಇದೆ, ಒಳಗಡೆ ಮೈನಸ್ ಮಿಕ್ಸ್ ಮಾಡಿದರೆ ಹೊರಟೋಯ್ತು. ಇಲ್ಲಿ ರೂಟ್ ಇಲ್ಲ, ಇದು ಹೊರಟೋಯ್ತು. ಆಪ್ಷನ್ ಬಿ ಇಸ್ ದ ಆನ್ಸರ್. ಇಫ್ ಎ ಲೈನ್ ಮೇಕ್ಸ್ π/2, 3π/4, π/4 ವಿತ್ XYZ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ, ದೆನ್ ಇಟ್ಸ್ ಡೈರೆಕ್ಷನ್ ಕೊಸೈನ್ಸ್ ಕಾಸ್ 90 0. ಅಲ್ಲಿಗೆ ಇದೊಂದು ಆಗುತ್ತೆ. ಇದು ಕಾಸ್ 3π/4 ಅಂದರೆ 135 ಡಿಗ್ರಿ, 135 ಸೆಕೆಂಡ್ ಕ್ವಾಡ್ರೆಂಟು ಕಾಸ್ ನೆಗೆಟಿವ್, ಅಲ್ಲಿಗೆ -1/2 ಕರೆಕ್ಟ್ ಆನ್ಸರ್. π/4 ಕಾಸ್ 45/2. ಆಪ್ಷನ್ ಎ ಇಸ್ ದ ಆನ್ಸರ್. ಇದು ಯಾಕಾಗಲ್ಲ ನೋಡೋಣ. ಯಾಕೆಂದರೆ ಇದು 0 ಬಂತು, ಓಕೆ, ಇದು ಬಂತು, ಓಕೆ, ಬಟ್ ಕಾಸ್ π/4 ಮೈನಸ್ ಇದೆ, ಇದು ಹೊರಟೋಯ್ತು. ಇದು 1 ಕಾಸ್ 90 0 ಆಗುತ್ತೆ. ಕಾಸ್ 90 0 ಅಂದರೆ ಇದು 1 ಕೊಟ್ಟಿದ್ದಾರೆ, ಆಪ್ಷನ್ ಸಿನೂ ಹೋಯಿತು. ಇದು 0 ಆಯಿತು. ಇದು 135 ಡಿಗ್ರಿ ಅಂದರೆ 3π/4 ಅಂದರೆ ಎಷ್ಟಾಯಿತು? 3 × π 45, 45 × 3 5 3 15, 1 12 135. ಸೆಕೆಂಡ್ ಕ್ವಾಡ್ರೆಂಟು ಕಾಸ್ ನೆಗೆಟಿವ್ ಆಗಬೇಕು. ಇಲ್ಲಿ ಪಾಸಿಟಿವ್ ಇದೆ, ಇದು ಹೊರಟೋಯ್ತು. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಇಫ್ ಎ ಲೈನ್ ಮೇಕ್ಸ್ π/2, π/3, π/6 ವಿತ್ XYZ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ, ದೆನ್ ಇಟ್ಸ್ ಡೈರೆಕ್ಷನ್ ಕೊಸೈನ್ಸ್ ಕಾಸ್ 90 0, ಓಕೆ ಕರೆಕ್ಟ್. ಕಾಸ್ π/3 √3/2 ಮೈನಸ್ ಇದೆ, ಇದು ಹೊರಟೋಯ್ತು. ಕಾಸ್ π/6 ಕಾಸು ಇದು ಎಷ್ಟಾಯಿತು? π/3 1/2, ಕಾಸ್ π/3 1/2 ಇದು ಹೋಯಿತು. ಕಾಸ್ 90 0, ಬಟ್ ಕಾಸ್ π/3 ಏನಾಗುತ್ತೆ? 1/2 ಆಗುತ್ತೆ. √3/2 ಮತ್ತು ಮೈನಸ್ ಬೇರೆ ಮೆನ್ಷನ್ ಮಾಡಿದರೆ ಹೊರಟೋಯ್ತು. π/6 ಕಾಸ್ π/6 √3/2, ಥರ್ಡ್ ಪ್ಲೇಸಲ್ಲಿ √3/2 ಇರಬೇಕು.
Okay, 0, 1/2, √3/2. Option B is the correct answer. Option B is the correct answer. ಇದು ಯಾಕಾಗಲ್ಲ ನೋಡೋಣ. cos 90 0. ಓಕೆ, cos π/3, cos 60 ಎಷ್ಟು 1/2. ಇದು ಹೋಯ್ತು. ನನ್ ಆಫ್ ದಿಸ್ ಅಂತ ಕೊಟ್ಟಿದ್ರೆ ವ್ಯಾಲಿಡ್ ಆಗುತ್ತೆ. ಒನ್ಸ್ ಅಗೇನ್, cos 90 0, cos π/3, cos 60 1/2. Here cos π/6, cos 30 √3/2. Option B is the answer. Next, if the direction cosines of a line is k, then ಈಗ ತಾನೇ ಬರೆದ ಕಂಡೀಷನ್ಸ್, ಡೈರೆಕ್ಷನ್ ಕೊಸೈನ್ಸ್ ಸಮ್ ಅಂಡ್ ಸ್ಕ್ವೇರ್ಸ್ ಆಫ್. ನೋಡಿ, ಈ ಕಂಡೀಷನ್ಸ್ ಎಷ್ಟೊಂದು ಪ್ರಾಬ್ಲಮ್ಗೆ ಯೂಸ್ ಆಗುತ್ತೆ. ಸಮ್ ಅಂಡ್ ಸ್ಕ್ವೇರ್ಸ್ ಆಫ್ ಡೈರೆಕ್ಷನ್ ಕೊಸೈನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು 1. ಇಲ್ಲಿ ಡೈರೆಕ್ಷನ್ ಕೊಸೈನ್ಸನ್ನು ಕೆ ಅಂತ ಕೊಟ್ಟಿದ್ದಾರೆ. k² + k² is equal to 1. How many times of k²? 3k² is equal to 1. k² is equal to 1/3. k is equal to plus or minus 1/√3. ಅದಕ್ಕೆ plus 1/√3 and another one is minus 1/√3. k has two values. Which one is? First one is wrong, second one is wrong, third one is wrong. C option, A option, B option ಹೊರಟೋಯ್ತು. Option D is the correct answer. Plus 1/√3, minus 1/√3. Next one, the direction cosines of a line passing through the points -2, 4, -5 and 1, 2, 3. ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ ಅಂದರೆ ಫಸ್ಟ್ ನಾವು 2 ಪಾಯಿಂಟ್ಸ್ಗೆ ಹಿಂದೆ ಆಲ್ರೆಡಿ ಮಾಡಿದ್ದೀನಿ, ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. 2 ಪಾಯಿಂಟ್ ಕೊಟ್ಟಿದ್ದಾರೆ ಅಂದರೆ ಫಸ್ಟು ನೀವು ವೆಕ್ಟರನ್ನು ಕಂಡುಹಿಡ್ಕೊಬೇಕು. ಹೌ ಟು ಫೈಂಡ್ ಔಟ್ ವೆಕ್ಟರ್ ಎ ಲೈನ್ ಜಾಯಿನ್ ದ 2 ಪಾಯಿಂಟ್ಸ್. 2 ಪಾಯಿಂಟ್ ಕೊಟ್ಟಿದ್ದಾರೆ ಅಂದರೆ ನೀವು ವೆಕ್ಟರನ್ನು ಯಾವ ಥರ ಕಂಡುಹಿಡ್ಕೊಂತೀರಿ? ಫಸ್ಟ್ ಪಾಯಿಂಟ್ಸ್ -2, 4, -5 ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ 1, 2, 3. ಪಾಯಿಂಟ್ -2 ಎಷ್ಟು ಕೊಟ್ಟಿದ್ದಾರೆ? -2, 4, -5, 1, 2, 3. ಡೈರೆಕ್ಷನ್ ಕೊಸೈನ್ಸ್ ಕೇಳಿದ್ದಾರೆ. ಫಸ್ಟು ವೆಕ್ಟರ್ ಎ ಬಿ ಕಂಡುಹಿಡ್ಕೊಳ್ಳೋಣ. ವೆಕ್ಟರ್ ಎ ಬಿ ಇಸ್ ಈಕ್ವಲ್ ಟು OB - OA. ಡೈರೆಕ್ಟ್ ಮಾಡೋಣ, MCQ ಅಲ್ವಾ. OB - OA ಅಂದರೆ 1, ಇಲ್ಲಿ ಆಲ್ರೆಡಿ ಮೈನಸ್ ಇದೆ. 1 ಮೈನಸ್ ಆಫ್ ದಿಸ್ ಅಂದರೆ +3 ಆಯಿತು. 2 -2 ಆಯಿತು. 3 + 8 ಆಯಿತು. ಓಕೆ, ಇದು ವೆಕ್ಟರ್ ಎ ಬಿ. 3, -2, 8, 3i -2j + 8k. ಡೈರೆಕ್ಷನ್ ಕೊಸೈನ್ಸ್ ಅಂದಾಗ ಇಲ್ಲೇನಿರುತ್ತದೆ? 3/, ಇದು ವೆಕ್ಟರ್ 3/3² 9, 4 + 64 ರೂಟ್ ಆಫ್ 3/64, 68, 77 ಅಲ್ಲ, 64, 68, 77, 3/√77 -2/√77, 8/√77 ಆರ್ ದಿ ಡೈರೆಕ್ಷನ್ ಕೊಸೈನ್ಸ್. ಬರೀ ಡೈರೆಕ್ಷನ್ ರೇಷಿಯೋಸ್ ಕೇಳಿದರೆ 3, -2, 8 ಡೈರೆಕ್ಷನ್ ರೇಷಿಯೋಸ್ ಕೇಳಿದರೆ. ಡೈರೆಕ್ಷನ್ ಕೊಸೈನ್ಸ್ ಕೇಳಿದಾಗ ದಿಸ್ ಕಾಂಪೊನೆಂಟ್ ಬೈ ಈ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್, ದಿಸ್ ಕಾಂಪೊನೆಂಟ್ ಬೈ ಈ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್, ಇಲ್ಲೇನು ಬರ್ದಿರ್ತೀರೋ ಅದೇ ಬರೀತೀರಿ. ಕಾಂಪೊನೆಂಟ್ ಬೈ ಈ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್. ಆನ್ಸರ್ ಚೆಕ್ ಮಾಡೋಣ. 3/√77, -2/√77, 8/√77. ಆನ್ಸರ್ ಚೆಕ್ ಮಾಡೋಣ. ಓಕೆ, 3/√77 ಓಕೆ ಒಂದಿದೆ, -2/√77 ಇದೆ, 8/√77 ಇದೆ. ಓಕೆ ಕರೆಕ್ಟಾಗಿದೆ. ಆಪ್ಷನ್ ಬಿ ಇಸ್ ದ ಆನ್ಸರ್. ಚೆಕ್ ಮಾಡಿ. 3/√77, -2/√77, another one is 8/√77. ಚೆಕ್ ಮಾಡಿ. ಓಕೆ, ಇದಕ್ಕೆ 3ಕ್ಕೂ ಮೈನಸ್ ಇದೆ, ಹೊರಟೋಯ್ತು. ಇದಕ್ಕೂ 3 ಮೈನಸ್ ಇದೆ, ಹೊರಟೋಯ್ತು. ಆಪ್ಷನ್ ಬಿ ಇಸ್ ದ ಆನ್ಸರ್. ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಈಸಿ. ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಅಂದರೆ ಎಕ್ಸ್ ಕಾಂಪೊನೆಂಟ್ ಈಸ್ 1, ಇದನ್ನ YZ 0 ಆಗುತ್ತೆ. ಆಪ್ಷನ್ ಸಿ. ಇದನ್ನು ನೀವು ಹೇಳ್ಬೋದು. ಡೈರೆಕ್ಷನ್ ಕೊಸೈನ್ಸ್ ಆಫ್ ವೈ ಆಕ್ಸಿಸ್ ಅಂದರೆ y ಪ್ಲಸ್ಸಲ್ಲಿ 1 ಇರುತ್ತೆ, ಎಕ್ಸು ಮತ್ತು Z 0 ಆಗಿರುತ್ತೆ. ಅದು ಯಾವ್ದು ಹೇಳ್ತೀರಿ? ಆಪ್ಷನ್ ಎ ಇಸ್ ದ ಆನ್ಸರ್. ಓಕೆ, ಇದು ಆಪ್ಷನ್ ಸಿ, ಇದು ಆಪ್ಷನ್ ಎ. ಇನ್ನೊಂದು ಡೈರೆಕ್ಟ್ ಯಾವುದಿರುತ್ತೆ ಅಂತ ಗೊತ್ತಾಗಿರುತ್ತೆ. ಡೈರೆಕ್ಷನ್ ಕೊಸೈನ್ಸ್ ಆಫ್ Z ಆಕ್ಸಿಸ್ 0, 0, 1 ಎಲ್ಲಿದೆ? ಆಪ್ಷನ್ ಬಿ ಇಸ್ ದ ಆನ್ಸರ್. ಡೈರೆಕ್ಷನ್ ರೇಷಿಯೋಸ್ ಆಫ್ Z ಆಕ್ಸಿಸ್, ಡೈರೆಕ್ಷನ್ ರೇಷಿಯೋಸ್ ಆಫ್ ಎಕ್ಸ್ ಆಕ್ಸಿಸ್ ಯಾವುದನ್ನು ಕೇಳಿ? ಡೈರೆಕ್ಷನ್ ರೇಷಿಯೋಸ್ ಆಫ್ ಎಕ್ಸ್ ಆಕ್ಸಿಸ್ ಕೇಳಿ, ಡೈರೆಕ್ಷನ್ ರೇಷಿಯೋಸ್ ಆಫ್ ವೈ ಆಕ್ಸಿಸ್ ಕೇಳಿ, ಡೈರೆಕ್ಷನ್ ರೇಷಿಯೋ Z ಆಕ್ಸಿಸ್ ಕೇಳಿ. ಡೈರೆಕ್ಷನ್ ರೇಷಿಯೋಸ್ ಈಸ್ ಆಲ್ವೇಸ್ ಈಕ್ವಲ್ ಟು k ಟೈಮ್ಸ್ ಆಫ್
ಡೈರೆಕ್ಷನ್ ರೇಷೋಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಕೆ ಟೈಮ್ಸ್ ಆಫ್ ಡೈರೆಕ್ಷನ್ ಕೊಸೈನ್ಸ್. ಅಲ್ಲಿಗೆ ಕೆ 0 0 ಕೆ 0 0. 15. If a line has the direction ratios 2, -1, -2, then its direction cosines. Direction ratios is anything but what vector? Direction ratios ಅಂದರೆ ಏನು ಕೊಟ್ಟಿದ್ದಾರೆ? 2, -1, -2 is a vector. ಅಲ್ಲಿಗೆ 2 by ಇದ್ರ ಮ್ಯಾಗ್ನಿಟ್ಯೂಡ್ 4 + 4, 8 + 1, 9, √9 ಅಂದರೆ 3, 2/3, -1/3, -2/3. ಈ ಕಾಂಪೊನೆಂಟ್ ಬೈ ಇದ್ರ ಮ್ಯಾಗ್ನಿಟ್ಯೂಡ್ 4 + 1, 5 + 4, 9, 2/3, -1/3, -2/3. √9 ಅಂದರೆ 3 ಆಗುತ್ತೆ. 2/3, -1/3, -2/3. ಆನ್ಸರ್ ಚೆಕ್ ಮಾಡೋಣ. ಓಕೆ, 2/3 ಎಲ್ಲಿದೆ? 2/3 ಇಲ್ಲಿದೆ. ಇದು ಮೈನಸ್ ಇದೆ, ಹೊರಟೋಯ್ತು. ಇದು ಯಾಕೆಂದರೆ ಬರೀ 2 ಇರೋದ್ರಿಂದ ಇಲ್ಲಿ 2 ಇದೆ, ಇದು -2 ಇದೆ, ಇದು ಹೊರಟೋಯ್ತು. ಇದು ಓಕೆ, ಇದು ಓಕೆ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ನೋ ಪ್ರಾಬ್ಲಮ್. 2/3, -1/3, -2/3. ಆಪ್ಷನ್ ಬಿ ಇಸ್ ದ ಆನ್ಸರ್. ಇದು ಹೋಯ್ತು. ನೆಕ್ಸ್ಟ್ ಇದು ಯಾಕೆ ಹೋಯ್ತು ನೋಡೋಣ. -2/3 ಇದೆ, ಇಲ್ಲಿ ಪ್ಲಸ್ ಇದೆ, ಇದು ಹೋಯ್ತು. 2/3 ಓಕೆ, ಇಲ್ಲಿ 1/3 ಇದೆ, ಇಲ್ಲಿ ಮೈನಸ್ ಇದೆ, ಇದು ಹೊರಟೋಯ್ತು. ಆಪ್ಷನ್ ಬಿ ಇಸ್ ದ ಆನ್ಸರ್. 16 ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್, 3Dದು. The equation of a line through the point 5, 2, -4 and which is parallel to the vector 3i - 2j - 8ಗೆ. ಯಾವಾಗಲೂ ತಿಳ್ಕೊಳ್ಳಿ, ಇದ್ರ ನೇಚರ್ ಹೇಳ್ಬಿಡ್ತಾನೆ. ಪಾಯಿಂಟ್ ಅಂದರೆ ಯಾವಾಗಲೂ ಅಷ್ಟೇ ಇಲ್ಲಿರುತ್ತೆ. ಪಾಯಿಂಟ್ ಅಂದರೆ ಇಲ್ಲಿರುತ್ತೆ. ಕೇರ್ಫುಲ್ ಅಬ್ಸರ್ವ್ ಮಾಡಿ. ಪಾಯಿಂಟ್ ಅಂದರೆ ಯಾವಾಗಲೂ ಇಲ್ಲೇ ಇರಬೇಕದು. ವೆಕ್ಟರ್ ಅಂದಾಗ ಇಲ್ಲೇ ಇರಬೇಕು. ಇದ್ರ ನೇಚರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಾಯಿಂಟ್ ಅಂದಾಗ ಇಲ್ಲೇ ಇರಬೇಕು, ವೆಕ್ಟರ್ ಅಂದಾಗ ಇದು ಇಲ್ಲೇ ಇರಬೇಕು. ಚೆಕ್ ಮಾಡೋಣ. ವೆಕ್ಟರ್ ಏನು ಕೊಟ್ಟಿದ್ದಾನೆ? 3i + 2j - 8ಗೆ ಇದೆಯಾ? 3i + 2j - 8ಗೆ ಇದೆ. ನೆಕ್ಸ್ಟ್ 5i + 2j - 4ಗೆ ಇದೆ. ಆಪ್ಷನ್ ಎ ಇಸ್ ದ ಆನ್ಸರ್. ಇಲ್ಲಿ ಕಾರ್ಟಿಷಿಯನ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ನೋಡೋಣ. ಇಲ್ಲಿ ವೆಕ್ಟರ್ ಯಾವಾಗಲೂ ಅಷ್ಟೇ 3, 2, -8 ಡಿನಾಮಿನೇಟ್ರಲ್ಲಿ ಇರಬೇಕಾಗಿತ್ತು. ಇದು ವೆಕ್ಟರ್ ಅಲ್ವಾ? ಇದು ಈ ವೆಕ್ಟರು ಇಲ್ಲಿರಬೇಕಾಗಿತ್ತು ಡಿನಾಮಿನೇಟ್ರಲ್ಲಿ. ಇಲ್ಲಿಲ್ಲ, ಕ್ಲೋಸ್, ಹೊರಟೋಯ್ತದು. ಇಲ್ಲಿ ಬರ್ತೇನೆ. ವೆಕ್ಟ್ರು ಇಲ್ಲಿರಬೇಕಾಗಿತ್ತು ನೋಡಿ. 3i 2j - 8ಗೆ ಇಲ್ಲಿರಬೇಕಾಗಿತ್ತು, ಅದು ಹೊರಟೋಯ್ತು. ಇಲ್ಲಿ ಬರ್ತೇನೆ. ವೆಕ್ಟರ್ ಏನು? 3 2 -8, 3 2 -8 ಇದೆ. ಆದರೆ ಪಾಯಿಂಟ್ ಇದೆಯಲ್ಲ, ಇದು +5 ಇದ್ದರೆ x - 5 ಇರಬೇಕಾಗಿತ್ತು, ಇದು ಹೊರಟೋಯ್ತು. ಇಲ್ಲಿ +5 ಇದ್ದರೆ ಇಲ್ಲಿ ಮೈನಸ್ ಇರಬೇಕಾಗಿತ್ತು. ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಇರಬೇಕು. ಇದ್ರ ನೇಚರು. ಅಲ್ಲಿಗೆ ಆಪ್ಷನ್ ಎ ಇಸ್ ದ ಆನ್ಸರ್. ವೆಕ್ಟರು ಯಾವಾಗಲೂ ಇಲ್ಲೇ ಇರಬೇಕು. ಇದೆಯಾ? 3i + 2j - 8ಗೆ ಇದೆ. ಪಾಯಿಂಟ್ ಇಲ್ಲೇ ಇರಬೇಕು. 5i + 2j - 4ಗೆ ಆಪ್ಷನ್ ಎ ಇಸ್ ದ ಆನ್ಸರ್, ನೋ ಡೌಟ್. ಇಲ್ಲಿ ಬರ್ತೀನಿ ನೋಡಿ. ಸೇಮ್ ನಾನು ಎಕ್ಸ್ಪ್ಲೇನ್ ಮಾಡಿದ ಥರನೇ ಇರುತ್ತೆ, ನೋಡೋಣ. ದ ಕಾರ್ಟೀಷಿಯನ್ ಈಕ್ವೇಷನ್ ಆಫ್ ಎ ಲೈನ್ ಈಸ್ x - 5/3 is equal to y + 4/7 is equal to z - 6/2. ದೆನ್ ದ ವೆಕ್ಟರ್ ಈಕ್ವೇಷನ್ ಆಫ್ ದಿ ಲೈನ್. ವೆಕ್ಟರ್ r is equal to ನೋಡಿ, r is equal to ಅಂತ ಇರಲೇಬೇಕು. 3 7 2 ಇದೆಯಲ್ಲ, ಇಲ್ಲೇ ಇರಬೇಕು, ಇದೇ ಪ್ಲೇಸಲ್ಲಿ ಇರಬೇಕು. ನಾನು ಹೇಳಿದ್ದೇನೆ, ಇದೆಯಾ ನೋಡೋಣ. 3 7 2 ಇದೆ, 3 7 2 ಇದೆ. ಓಕೆ, ಪಾಯಿಂಟ್ ಅಂದರೆ ಇದು ಪಾಯಿಂಟ್ ಇಲ್ಲೇ ಇರಬೇಕು. ಇದೆಯಾ? ಇಲ್ಲಿ -5 ಇದ್ದರೆ +5 ಇರಬೇಕು. ನಾನು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದೆ, ಇದು ಹೊರಟೋಯ್ತು. ಯಾಕೆಂದರೆ ಇಲ್ಲಿ ಮೈನಸ್ ಇದ್ದರೆ ಪ್ಲಸ್ ಇರಬೇಕಾಯ್ತು, ಇದು ಹೊರಟೋಯ್ತು. ಓಕೆ, ಇದಿಲ್ಲ. ನೆಕ್ಸ್ಟ್ 5 ಇದೆ. ಓಕೆ, +5 ಇದೆ ನೋಡಿ. ಇಲ್ಲಿ +4 ಇದೆ ಅಂದರೆ -4 ಇರಬೇಕಾಗಿತ್ತು. ಇಲ್ಲಿ -4 ಇರಬೇಕಾಗಿತ್ತು. +4 ಇದೆ, ಇದು ಹೊರಟೋಯ್ತು. ಇಲ್ಲಿ ಬರ್ತೇನೆ. ಪಾಯಿಂಟ್ 5 ಇದೆ, -4 ಇದೆ. ಓಕೆ, ಪ್ಲಸ್ ಇದೆ, -4 ಇದೆ. ಅಲ್ಲಿ ಮೈನಸ್ ಇದೆ, ಪ್ಲಸ್ ಇದೆ. ಕರೆಕ್ಟ್ ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಕರೆಕ್ಟಾಗಿದೆ. ಓಕೆ, ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲೇನಿರಬೇಕು? ಮೈನಸ್ ಇರಬೇಕು. ಈ 3 7 2 ವೆಕ್ಟರ್ ಇಲ್ಲೇ ಇರಬೇಕು ಅಂತ ಹೇಳಿದಲ್ಲ, ಇದೆ. 3 7 2. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಡಿ ನೋಡೋಣ ಏನು ಫೇಲ್ಯೂರ್ ಆಗ್ತದೆ. ಡಿ ಏನಿದೆ? 3i + 7j + 2k ನೋಡಿ. ವೆಕ್ಟರು ಇದು, ವೆಕ್ಟರ್ ಇದು. ಓಕೆ, 3 7 2 ವೆಕ್ಟರು, ಅದು ಏನಾಗಿದೆ? ಪಾಯಿಂಟ್ ಪ್ಲೇಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪಾಯಿಂಟ್ ಮೆನ್ಷನ್ ಇದೆ. ಆಮೇಲೆ 5 - 4 6 ಪಾಯಿಂಟ್ ಜಾಗದಲ್ಲಿ ಆ ವೆಕ್ಟರ್ ಪ್ಲೇಸಲ್ಲಿ ಪಾಯಿಂಟ್ಸ್ ಪುಟ್ ಮಾಡಿದ್ದಾರೆ ನೋಡಿ. ಇದನ್ನು ತೊಗೊಂಡೋಗಿ, ಈ ಪಾಯಿಂಟ್ನ ತೊಗೊಂಡೋಗಿ ಮೇಲ್ಗಡೆ ಇದೆಯಲ್ಲ, ಅದನ್ನು ತೊಗೊಂಡೋಗಿ ವೆಕ್ಟರ್ ಪ್ಲೇಸಲ್ಲಿ ಮಾಡಿದ್ದಾರೆ. ಅಲ್ಲಿಗೆ ಆಪ್ಷನ್ ಡಿ ಹೊರಟೋಯ್ತು. ಅಲ್ಲಿಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ನೋ ಡೌಟ್. ನೆಕ್ಸ್ಟ್, ದ ಈಕ್ವೇಷನ್ ಆಫ್ ಅ ಲೈನ್ ಪ್ಯಾರಲಲ್ ಟು x-axis and passing through the origin is.
ದ ಲೈನ್ ಪಾಸಿಂಗ್ ಥ್ರೂ ಪ್ಯಾರಲ್ ಟು ಎಕ್ಸ್ ಆ್ಯಕ್ಸ್ ಅಂದರೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಪ್ಯಾರಲ್ ಟು ಎಕ್ಸ್ ಆ್ಯಕ್ಸ್ ಅಂದರೆ ಏನು, ಪಾಸಿಂಗ್ ಥ್ರೂ ಆರಿಜಿನ್ ಅಂದರೆ ಏನು, 0.000 ಅಲ್ಲಿಗೆ ಎಕ್ಸು ಮತ್ತು ವೈ ಝಡ್ ಇದು ಆಗುತ್ತೆ. ಪಾಸಿಂಗ್ ಥ್ರೂ ಆರಿಜಿನ್ ಅಂದರೆ ಎಕ್ಸ್ ಬೈ ಝಡ್, ಎಕ್ಸ್ ಮೈನಸ್ 0, ವೈ ಮೈನಸ್ 0, ಝಡ್ ಮೈನಸ್ 0 ಇಸ್ ಬಟ್ ಆ್ಯಕ್ಚುಲಿ ಇಲ್ಲಿ ಏನು ಬರೀಬೇಕಾಯಿತು, ಎಕ್ಸ್ ಮೈನಸ್ 0, ವೈ ಮೈನಸ್ 0, ಝಡ್ ಮೈನಸ್ 0 ಅಂತ ಬರೀಬೇಕಾಗಿತ್ತು, ಎಕ್ಸ್ ಬೈ ಝಡ್. ಇದು ಕರೆಕ್ಟಾಗಿದೆ ನ್ಯೂಮರೇಟ್ರು, ಇದು ಕರೆಕ್ಟಾಗಿದೆ, ಇದು ಹೊರಟೋಯ್ತು, ಆಮೇಲೆ ಇದು ಹೊರಟೋಯ್ತು. ಇವೆರಡರಲ್ಲಿ ನಾವು ಆಟ ಆಡಿಸ್ಬೇಕು. ಈಗ ಪಾಸಿಂಗ್ ಥ್ರೂ ಆರಿಜಿನ್ ಅಂದಾಗ ನಾವು ಎಕ್ಸ್ ಮೈನಸ್ ವೈ, ಎಕ್ಸ್ ಮೈನಸ್ 0, ವೈ ಮೈನಸ್ 0, ಝಡ್ ಮೈನಸ್ 0, ಎಕ್ಸ್ ವೈ ಝಡ್ ಅಂತ ಕ್ಲಿಯರ್ ಮಾಡಿದ್ದಾರೆ. ಓಕೆ, ಇವೆರಡರಲ್ಲಿ ಯಾವ್ದು ತಗೋಣ, ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸ್ ಅಂದಾಗ ಏನು ತಗೋಣ, 100. ಆಪ್ಷನ್ ಬಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಈಕ್ವೇಷನ್ ಆಫ್ ಎಕ್ಸ್ ಆ್ಯಕ್ಸಿಸ್. ಈಕ್ವೇಷನ್ ಆಫ್ ಎಕ್ಸ್ ಆ್ಯಕ್ಸ್ ಅಂದಾಗ 3Dನಲ್ಲಿ ಏನಾಗುತ್ತೆ, ಎಕ್ಸ್ ಆ್ಯಕ್ಸ್ ಅಂದಾಗ ಎಕ್ಸ್ ಇರುತ್ತೆ, ವೈ ಮತ್ತು ಝಡ್ 0 ಆಗಿರುತ್ತೆ. ಆಪ್ಷನ್ ಬಿ ಇಸ್ ದ ಆನ್ಸರ್. ದ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್, ಈಗ x+1 ಇದು ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ ಅಂದಾಗ ಫಾರ್ಮುಲಾ ಚೆನ್ನಾಗಿ ಗೊತ್ತಿರಬೇಕಲ್ವ. ನಾನು ಆಗಲೇ ಹೇಳಿದೆ ವೆಕ್ಟ್ರಲ್ಲಿ cos θ is equal to b1 dot b2 divided by magnitude of b1 into b2. ಓಕೆ, ಈಗ ನಾವು ಇದರಲ್ಲಿ b1 ಯಾವುದು, b2 ಯಾವುದು ನಿಮ್ಮ ಮೈಂಡಲ್ಲಿ ತಿಳ್ಕೊಳ್ಳಿ. 3Dನಲ್ಲಿ ಯಾವಾಗಲೂ ಅಷ್ಟೇ ಇದೇ 2 ಲೈನ್ ಕೊಟ್ಟಾಗ ಇದೇ b1 ಕ್ಲಿಯರ್, ಇದೇ b2, ಇದೇ ಇಲ್ಲಿದೆಯಲ್ಲ ಇವೇ b1, ಇದೇ b2. ಸಬ್ಸ್ಟಿಟ್ಯೂಟ್ ಮಾಡಿ ಆಲ್ರೆಡಿ cos θ ಮಾಡಿದ್ದೀನಲ್ಲ ಅದೇ ಥರನೇ ಆನ್ಸರ್ ಬರುತ್ತೆ. ಗೊತ್ತಾಗಲ್ಲ ಅಂದರೆ ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸಾಲ್ವ್ ಮಾಡಿದ್ದೇನೆ. ನಾನು ವಾಟ್ಸಪ್ ನಂಬರು ಕೊಟ್ಟಿರ್ತೇನೆ, 9740582988 9740582988 ವಾಟ್ಸಪ್ ನಂಬರು. ನೀವು ಯಾವುದೇ ಪ್ರಾಬ್ಲಮ್ಸನ್ನು ಸೆಂಡ್ ಮಾಡಿದ್ರೆ ನಾನು ಸಾಲ್ವ್ ಮಾಡಿ ಕಳಿಸ್ತೇನೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ರಿಮೈನಿಂಗ್ ಪ್ರಾಬ್ಲಮ್ಸನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸೆಂಡ್ ಮಾಡ್ತೇನೆ.